ಈ ಹಿಂದಿನ ಎಪಿಸೋಡ್ಗಳಲ್ಲಿ ನಾರದರು ರಾಮನ ಕತೆ ಹೇಳಿದ್ದು ನೋಡಿದ್ವಿ. ಆಮೇಲೆ ಬ್ರಹ್ಮದೇವ ಅಲ್ಲಿ ನಡೆದಿದ್ದೆಲ್ಲ ನಿನಗೆ ಕಾಣೋ ಹಾಗಾಗಲಿ ಅಂತ ಆಶೀರ್ವಾದ ಮಾಡಿದ್ದು ನೋಡಿದ್ವಿ. ಈಗ ವಾಲ್ಮೀಕಿಗಳಿಗೆ ಅದೆಲ್ಲ ಹೇಗೆ ಕಾಣಿಸ್ತು, ಏನಾಯಿತು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮಹರ್ಷಿ ವಾಲ್ಮೀಕಿ ಈಗ ಮಹಾಕವಿಯಾಗಿ ಬದಲಾಗಿದ್ದಾರೆ. ಶ್ರುತ್ವಾ ವಸ್ತು ಸಮಗ್ರಂ ವ್ಯಕ್ತಂ ಅನ್ವೇಷತೆ ಭೂಯೋ ಯದ್ವೃತ್ಯಂ ತಸ್ಯ ಧೀಮತಃ. ರಾಮ ಅನ್ನೋ ಧರ್ಮಾತ್ಮನ ಕಥೆನ ಕೂತಲ್ಲಿಂದಲೇ ಕಣ್ಣಾರೆ ನೋಡಿ ಅನುಭವಿಸೋಕೆ ಶುರು ಮಾಡಿದರು. ಹಾಗಂತ ಹೆಂಗಿದ್ರು ಹಂಗೆ ಆರಂಭ ಮಾಡಲಿಲ್ಲ. ತಾವು ಮಾಡ್ತಾ ಇರೋದು ದೈವ ಕಾರ್ಯ, ಪುಣ್ಯ ಕಾರ್ಯ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿನೇ ದೇವ್ರ ಪೂಜೆಗೆ ನಾವು ಹೇಗೆ ಕೂತ್ಕೋತೀವೋ ಅದಕ್ಕಿಂತ ಹೆಚ್ಚಿನ ಶ್ರದ್ಧೆಯಿಂದ ಕೂತರು. ಉಪಸ್ಪೃಶ್ಯ ಉದಕಂ ಅಂದರೆ ಆಚಮನ ಮಾಡಿದರು. ಆಚಮನ ಮಾಡೋದು ದೇಹ ಶುದ್ಧಿಗಿಂತ ಹೆಚ್ಚಾಗಿ ಮನಸ್ಸಿನ ಶುದ್ಧಿಗೆ. ಪ್ರಾಚೀನಾಗ್ರೇಷು ದರ್ಭೇಶು ಪೂರ್ವಕ್ಕೆ ಅಭಿಮುಖವಾಗಿ ದರ್ಬೆ ಹಾಸ್ಕೊಂಡು ಕೂತರು. ಕೃತಾಂಜಲಿ ಕೈ ಮುಕ್ಕೊಂಡು ದೈವದ ಪ್ರಾರ್ಥನೆ ಮಾಡಿದರು. ಧರ್ಮೇಣ ಅನ್ವೇಷತೆ ಕತಿಂ ರಾಮನ ಕಥೆಯಲ್ಲಿ ಏನೇನು ಧರ್ಮ ಅಡಗಿದೆ ಅನ್ನೋದನ್ನು ಅನ್ವೇಷಣೆ ಮಾಡಿದರು. ಈ ಸರ್ಗಕ್ಕೆ ಕಾವ್ಯ ಸಂಕ್ಷೇಪ ಅಂತ ಹೆಸರು. ಇಲ್ಲಿ ಇಡೀ ರಾಮಾಯಣ ವಾಲ್ಮೀಕಿಗಳ ದಿವ್ಯ ದೃಷ್ಟಿ ಎದುರು ಸರಿದು ಹೋಗುತ್ತೆ. ರಾಮನ ಕತೆಗೆ ಶ್ರುತ್ವ ಆಗಿದ್ದ ವಾಲ್ಮೀಕಿ ಈಗ ದೃಷ್ಟ ಅಂದರೆ ಸಾಕ್ಷಿ ಆಗೋ ಸಮಯ ಇದು. ರಾಮ, ಲಕ್ಷ್ಮಣ, ಸೀತೆ, ದಶರಥ, ಅವನ ಹೆಂಡತಿರು, ಅವನ ಸಾಮ್ರಾಜ್ಯ ಹೇಗಿತ್ತು, ಏನಾಯಿತು ಅನ್ನೋದೆಲ್ಲ ಅವ್ರಿಗೆ ಕಾಣಿಸುತ್ತೆ. ಹಸಿತಂ ಭಾಷಿತಂ ಚೇಷ್ಟಿತಂ ನಕ್ಕಿದ್ದು, ಮಾತಾಡಿದ್ದು, ಮಾಡಿದ್ದು ಎಲ್ಲವೂ ಕೂಡ ತತ್ವತಃ ಯಥಾವತ್ ಸಂಪ್ರಶ್ಯತಿ ಹೇಗೆ ನಡೆದಿತ್ತೋ ಹಾಗೆ ಕಾಣಿಸ್ತು. ಬರೀ ಫ್ಯಾಕ್ಟ್ಸ್ ಮಾತ್ರ ಅಲ್ಲ, ಅದ್ರ ಹಿಂದಿದ್ದ ಎಮೋಷನ್ಸ್ ಕೂಡ ವಾಲ್ಮೀಕಿಗಳ ಅನುಭವಕ್ಕೆ ಬಂತು. ಅದನ್ನೇ ವಾಲ್ಮೀಕಿಗಳು ಬರೆಯೋಕ್ಕೆ ಶುರು ಮಾಡ್ತಾರೆ. ಅಂದರೆ ರಾಮಾಯಣ ಅನ್ನೋದು ಇನ್ವೆನ್ಷನ್ ಅಲ್ಲ, ರಿವಿಲೇಷನ್. ಇದ್ದದನ್ನು ಇನ್ನಷ್ಟು ಅದ್ಭುತವಾಗಿ ಜನರ ಮುಂದಿಡೋದು. ಅದಕ್ಕೋಸ್ಕರ ಯೋಗ ಮಾಸ್ಥಿತ ಸಮಾಧಿ ಸ್ಥಿತಿಯಲ್ಲಿದ್ದು ಕಾವ್ಯ ರಚನೆಗೆ ಮುಂದಾದ ವಾಲ್ಮೀಕಿಗಳಿಗೆ ರಾಮನ ಬದುಕು ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ ಪಾಣವ್ ಆಮಲಕಂ ಯಥಾ ಅಂಗೈನಲ್ಲಿರೋ ನೆಲ್ಲಿಕಾಯಿ ಥರ. ಅಂದರೆ ರಾಮನ ಕಥೆನ ಪೂರ 360 ಡಿಗ್ರಿಲಿ ವಾಲ್ಮೀಕಿಗಳು ನೋಡಿದರು. ಇದರಲ್ಲಿ ಇನ್ನೂ ಒಂದು ಸ್ವಾರಸ್ಯ ಇದೆ. ಅದೇನು ಅಂದರೆ ಪುರಾಣಗಳ ಪ್ರಕಾರ ಆಮಲಕ ಅಂದರೆ ಈ ನೆಲ್ಲಿಕಾಯಿ ವಿಷ್ಣುವಿನ ಸ್ವರೂಪ. ನೆಲ್ಲಿ ಮರದಲ್ಲಿ ವಿಷ್ಣು ನೆಲೆಸಿರ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗಾಗಿನೇ ಫಲ್ಗುಣ ಮಾಸದಲ್ಲಿ ಆಮಲಕ ಏಕಾದಶಿ ಅಂತ ಆಚರಣೆ ಮಾಡ್ತಾರೆ. ಅದೇ ಥರ ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಕ್ಷದ ನವಮಿ ದಿನ ಆಮ್ಲ ನವಮಿ ಅಂತ ಆಚರಣೆ ಮಾಡ್ತಾರೆ. ರಾಮ ಕೂಡ ವಿಷ್ಣು ಅವತಾರ. ಹಾಗಾಗಿನೇ ಮೋಸ್ಟ್ಲಿ ಇಲ್ಲಿ ಅಂಗೈ ನೆಲ್ಲಿಕಾಯಿ ಅಂತ ವಾಲ್ಮೀಕಿಗಳು ಬಳಸಿರೋ ಹಾಗೆ ಕಾಣುತ್ತೆ. ಅದನ್ನು ಅವ್ರು ನೋಡ್ಬೋದು, ಅನುಭವಿಸ್ಬೋದು, ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಹಿಂದೆ ನಮ್ಮ ಋಷಿಗಳು ಹೇಗೆ ಮಂತ್ರವನ್ನು ಕಣ್ಣಾರೆ ಕಂಡ ನಂತರ ಬರೆದಿಟ್ರೋ ಅದೇ ಥರ ವಾಲ್ಮೀಕಿ ರಾಮಾಯಣ ಅನ್ನೋ ಕಾವ್ಯ ಮಂತ್ರ ಬರೆಯೋ ಮುಂಚೆ ಅದರ ದ್ರಷ್ಟಾರರಾಗ್ತಾ ಇದ್ದಾರೆ. ಅದೆಂಥ ರಾಮಾಯಣ! ಅಭಿರಾಮಸ್ಯ ರಾಮಸ್ಯ ಚರಿತಂ ಕಾಮಾರ್ಥ ಗುಣ ಸಂಯುಕ್ತಂ ಧರ್ಮಾರ್ಥ ಗುಣ ವಿಸ್ತರಂ ಸಮುದ್ರಮಿವ ರತ್ನಾಢ್ಯಂ. ಮುತ್ತು ರತ್ನಗಳನ್ನು ತುಂಬಿಕೊಂಡಿರೋ ಸಮುದ್ರದ ಹಾಗೆ ಅರ್ಥ ಕಾಮಗಳನ್ನು ಧರ್ಮಯುಕ್ತವಾಗಿ ಆಚರಿಸೋದು ಹೇಗೆ ಅಂತ ಹೇಳೋ ಸರ್ವಶ್ರುತಿ ಮನೋಹರಂ. ವೇದಗಳಿಗೆ ಸಮವಾಗಿ ಎಂಥವರಿಗೂ ಇಷ್ಟವಾಗೋಷ್ಟು ಮನೋಹರವಾಗಿ ಬರೀತಾರೆ. ನಾರದರು ಹೇಳಿದ ಕಥೆನ ಕಣ್ಣಾರೆ ನೋಡ್ತಾ ಇರೋ ವಾಲ್ಮೀಕಿಗಳು ಅದನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. ಹಂಗೆ ಶುರು ಮಾಡಿದ ಮೊದಲನೇ ಶ್ಲೋಕ ಜನ್ಮ ರಾಮಸ್ಯ ಅಂತ ಶುರುವಾಗುತ್ತೆ. ರಾಮ ಹುಡ್ತಾನೆ ಅಂತ ಹೇಳಿ ಅವನ ಪರ್ಸ್ನಾಲಿಟಿ ಹೆಂಗಿತ್ತು ಅಂತ ಹೇಳ್ತಾರೆ. ಸುಮಹತ್ ವೀರ್ಯಂ, ಹತ್ತರ ಶಕ್ತಿವಂತ, ಸರ್ವಾನುಕೂಲತಾಂ, ಎಲ್ರಿಗೂ ಸಹಾಯ ಮಾಡೋದು, ಲೋಕಸ್ಯ ಪ್ರಿಯತಾಂ, ಜಗತ್ತೇ ಮೆಚ್ಚಿದವನು, ಕ್ಷಾಂತಿಂ, ಸಹನೆ, ತಾಳ್ಮೆ, ಸೌಮ್ಯತಾಂ, ಮೃದು ಸ್ವಭಾವ, ಸತ್ಯಶೀಲತಾಂ, ಸತ್ಯನ ಮಾತಾಡೋದಲ್ಲ ಸತ್ಯದಿಂದ ಬದುಕೋನು. ಇಂಥ ರಾಮನ ಕಥೆನ ವಾಲ್ಮೀಕಿಗಳು ಮುಂದುವರಿಸ್ತಾರೆ. ಫೈನಲ್ ಚಾಪ್ಟರು ಅಯೋಧ್ಯಾಯಶ್ಚ ಗಮನಂ, ಅಯೋಧ್ಯೆಗೆ ಬಂದಿದ್ದು, ಭರತೇನ ಸಮಾಗಮಂ, ಭರತನನ್ನು ಭೇಟಿಯಾಗಿದ್ದು, ರಾಮಾಭಿಷೇಕಾಭ್ಯುದಯಂ, ರಾಮನಿಗೆ ಪಟ್ಟಾಭಿಷೇಕ ಆಗಿದ್ದು, ಸರ್ವ ಸೈನ್ಯ ವಿಸರ್ಜನಂ, ತನ್ನ ಹಿಂದೆ ಬಂದಿರುತ್ತಲ್ಲ ವಾನರ ಸೇನೆ ಅದನ್ನು ವಾಪಸ್ ಕಳಿಸಿದ್ದು, ಸ್ವರಾಜ್ಯ ರಂಜನಂ, ರಾಜ್ಯನ ಆಳಿದ್ದು. ಅಲ್ಲಿಗೆ ರಾಮಾಯಣದ ಕತೆ ಮುಗಿಯುತ್ತೆ. ಆದರೆ ಮುಂದೆ ಸೀತಾ ಪರಿತ್ಯಾಗದ ಉಲ್ಲೇಖ ಕೂಡ ಇದರಲ್ಲಿ ಬಂದು ಹೋಗುತ್ತೆ. ಈ ರಾಮಾಯಣನ ವಾಲ್ಮೀಕಿಗಳು ಬರೆದಿದ್ದು ಯಾವಾಗ?
ಪ್ರಾಪ್ತರಾಜಸ್ಯ ದಸ್ಯ ರಾಮಸ್ಯ. ರಾಮನಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗಿ ರಾಜ್ಯ ಸಿಕ್ಕಾಗ, ಅಂದರೆ ವಾಲ್ಮೀಕಿಗಳು ಈ ರಾಮಾಯಣ ಬರೆಯೋ ಹೊತ್ತಿಗೆ ಅಷ್ಟೂ ಇನ್ಸಿಡೆಂಟು ಮುಗಿದಿತ್ತು ಮತ್ತು ಅದು ವಾಲ್ಮೀಕಿಗಳ ಕಾಲದಲ್ಲೇ ಆಗಿತ್ತು. 6 ಕಾಂಡಗಳು, 500 ಸರ್ಗಗಳು, 24,000 ಶ್ಲೋಕಗಳ ರಾಮಾಯಣ ಸಿದ್ಧವಾಯಿತು. ಅದನ್ನೀಗೇನು ಮಾಡೋದು? ಜನಕ್ಕೆಲ್ಲ ರಾಮನ ಮೌಲ್ಯ ಗೊತ್ತಾಗಬೇಕು ಅಂದರೆ ರಾಮಾಯಣವನ್ನು ಅವ್ರ ಹತ್ರ ತಗೊಂಡೋಗ್ಬೇಕು. ಅದಕ್ಕಿರೋ ಒಂದೇ ಮಾರ್ಗ ರಾಮಾಯಣನ ಹಾಡ್ತಾ ಮನಸ್ಸಿಗೆ ಮುಟ್ಸೋದು. ಆ ಕೆಲಸ ಮಾಡೋ ಸಾಮರ್ಥ್ಯ ಯಾರಿಗಿದೆ ಅಂತ ವಾಲ್ಮೀಕಿ ಹುಡುಕ್ತಿದ್ರು. ಆಗ ಅವರ ಆಶ್ರಮದಲ್ಲೇ ಇದ್ದ ಕುಶ ಮತ್ತು ಲವ ಅನ್ನೋ 2 ಹುಡುಗರು ಇರ್ತಾರೆ. ಆ ಇಬ್ಬರಿಗೆ ರಾಮಾಯಣನ ಪಾಠ ಮಾಡ್ತಾರೆ. ವಾಲ್ಮೀಕಿ ಆಶ್ರಮದಲ್ಲಿ ಋಷಿಕುಮಾರರ ಆಗಿರೋ ಆ ಹುಡುಗರು ಯಾರು ಅಂದರೆ ರಾಜಪುತ್ರರು. ಹಾಗಾದರೆ ಯಾರ ಮಕ್ಕಳು? ಇಬ್ಬರು ರೂಪ ಲಕ್ಷಣ ಸಂಪನ್ನವು. ರೂಪ ಅಂದರೆ ಪರ್ಫೆಕ್ಟ್ ಫಾರ್ಮ್, ಲಕ್ಷಣ ಅಂದರೆ ಸಾಮುದ್ರಿಕ ಶಾಸ್ತ್ರ ಹೇಳೋ ಹಾಗೆ ದೇಹದ ಯಾವ್ಯಾವ ಅಂಗ ಎಲ್ಲೆಲ್ಲಿ ಹೆಂಗಿದ್ರೆ ಚೆನ್ನಾಗೋ ಹಾಗೆ. ಮಧುರ ಸ್ವರ ಭಾಷಣ, ಸಿಹಿಯಾಗಿ ಚೆನ್ನಾಗಿ ಮಾತಾಡ್ತಾಯಿದ್ರು. ನೋಡೋಕೆ ಒಂದೇ ಥರ ಇದ್ದರು. ಬಿಂಬಾದಿ ಔಥಿತವು ಬಿಂಬ, ಒಬ್ಬರು ಇನ್ನೊಬ್ಬರ ಪ್ರತಿಬಿಂಬದ ಹಾಗಿದ್ರು. ಅವರು ನೋಡಿದ್ರೇ ಗೊತ್ತಾಗ್ತಿತ್ತು ರಾಮ ದೇಹಾತ್ತತಾಪರವು, ರಾಮನನ್ನೇ ಹೋಲ್ತಾ ಇದ್ರು. ಹೀಗೆ ಬರೀತಾರೆ ವಾಲ್ಮೀಕಿಗಳು. ಇಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಬಿಂಬ ಫಲ ಅಂತ ಒಂದಿದೆ ಹಣ್ಣು. ಈ 2 ಹುಡುಗರು ಹೆಂಗಿದ್ರು ಅಂದರೆ ಬಿಂಬ ವೃಕ್ಷದ 2 ಬಿಂಬ ಫಲಗಳ ಹಾಗಿದ್ರು ಅಂತ. ಆ ಮಹಾಮರ ಯಾವುದು ಅಂದರೆ ರಾಮ. ಒಟ್ಟಾರೆ ಈ ಹುಡುಗರು ರಾಮನ ಮಕ್ಕಳು. ಈ ಅಣ್ಣ ತಮ್ಮಂದಿರು ಧರ್ಮಜ್ಞರಾಗಿದ್ದರು, ಅದೇ ಆಶ್ರಮದಲ್ಲಿದ್ದರು, ಸ್ವರ ಸಂಪತ್ತೂ ಇತ್ತು. ಅವರಿಂದ ರಾಮಾಯಣದ ಮೆರುಗು ಹೆಚ್ಚುತ್ತೆ ಅನ್ನೋದು ವಾಲ್ಮೀಕಿಗಳಿಗೂ ಗೊತ್ತಿತ್ತು. ಅವರಿಗೆ ರಾಮಾಯಣವನ್ನು ಹೆಸರು ಕೊಟ್ಟಿದ್ದ ಕಾವ್ಯನ ಹೇಳಿಕೊಟ್ರು. ರಾಮ ನಡೆದ ದಾರಿ ಅಷ್ಟೇ ಅಲ್ಲದೆ ಅದು ಸೀತಾಯಶ್ಚರಿತಂ, ಸೀತೆಯ ಬದುಕಾಗಿತ್ತು. ಪೌಲಸ್ತ್ಯ ವಧ, ರಾವಣನ ಸಂಹಾರದ ಕಥೆಯೂ ಆಗಿತ್ತು. ಅದನ್ನು ಲವಕುಶರು ಗಂಧರ್ವರ ಹಾಗೆ ಹಾಡಿದರು. ಅದರ ಮೊದಲನೇ ಪ್ರದರ್ಶನ ಆಗಿದ್ದೆ ವಾಲ್ಮೀಕಿ ಆಶ್ರಮದಲ್ಲಿ. ಅದನ್ನು ಈ ಹುಡುಗರು ಹೇಗೆ ಆಡಿದರು ಅಂದರೆ ಪ್ರವಿಶ್ಯ ಭಾವಂ, ಭಾವಭರಿತರಾಗಿ, ಅತಿ ಮಧುರವಾಗಿ, ಸ್ವರ ಸಂಪನ್ನವಾಗಿ. ಆ ಕತೆ ಕೇಳಿದ ಮೇಲೆ ಅಲ್ಲಿದ್ದ ಋಷಿಮುನಿಗಳ ಕಣ್ಣಲ್ಲಿ ಬಾಷ್ಪ ಪರ್ಯಾಕುಲೇಕ್ಷಣ, ಆನಂದಕ್ಕೆ ನೀರುಕ್ಕಿ ಬಂತು. ವರ್ಷಗಳ ಹಿಂದೆ ಘಟಿಸಿದ ಕತೆ ಇದು ಈಗ ಮತ್ತೆ ತಮ್ಮ ಕಣ್ಣೆದುರಲ್ಲೇ ಆಗ್ತಿದೆಯೇನೋ ಅನ್ನೋ ಕಾಣಿಸ್ತವ್ರಿಗೆಲ್ಲ. ಲವಕುಶರ ಹಾಡಿಗೆ ಸಾಧು ಸಾಧು ಅಂತ ಹೇಳ್ತಾ ಮೆಚ್ಕೊಂಡ್ರು. ಬರೀ ಮೆಚ್ಕೊಂಡ್ರೆ ಸಾಕ ಇಂಥ ಕೃತಿನ? ಅಷ್ಟು ಅದ್ಭುತವಾಗಿ ಆಡಿರೋ ಹುಡುಗರಿಗೆ, ಅವ್ರು ಪುಟ್ಟ ಹುಡುಗರು ಬೇರೆ, ಏನಾದರೂ ಉಡುಗೊರೆ ಕೊಡ್ತಿದ್ರೆ ಹೇಗೆ ಅವರಿಗೆ? ಈ ಕತೆ ಇರೋದೇ ಕೃತಜ್ಞಶ್ಚ, ಉಪಕಾರ ಮಾಡಿದವರನ್ನು ಮರೆಯದ ರಾಮನ ಬಗ್ಗೆ. ಅಂಥ ರಾಮನ ಆದರ್ಶ ಕಥೆನ ಜಗತ್ತಿನ ಜನಕ್ಕೆ ಹೇಳ್ತಾ ಇರೋ ಈ ಹುಡುಗರಿಗೆ ಕೃತಜ್ಞತಾಪೂರ್ವಕವಾಗಿ ಏನಾದರೂ ಕೊಡಬೇಕಲ್ಲ. ಅದಕ್ಕೆ ಒಬ್ಬ ಮುನಿ ಕಲಶ ಕೊಟ್ಟರು, ಇನ್ನೊಬ್ಬರು ವಲ್ಕಲ ಅಂದರೆ ನಾರು ಬಟ್ಟೆ ಕೊಟ್ಟರು, ಮತ್ತೊಬ್ಬರು ಕಮಂಡಲ ಕೊಟ್ಟರು, ಮತ್ತಾರು ಮುಂಜಿದಾರ ಕೊಟ್ಟರು, ಯಜ್ಞೋಪವೀತ ಕೊಟ್ಟರು, ಅತ್ತಿ ಮರದಿಂದ ಮಾಡಿದ ಮಣೆ ಕೊಟ್ಟರು, ಜಪಮಾಲೆ, ಸಮಿತ್ತು ಕಡಿಯೋ ಕೊಡಲಿ, ಕಾಷಾಯ ವಸ್ತ್ರ, ಜಟೆ ಕಟ್ಟೋಕ್ಕೆ ನಾರಿನ ಹಗ್ಗ, ಯಜ್ಞ ಪಾತ್ರೆ ಕೊಟ್ಟರು. ಮತ್ತು ಕೆಲವರು ಹರಕು ಬಟ್ಟೆನೇ ಕೊಟ್ಟರು, ಇನ್ನು ಕೆಲವರು ಕೌಪಿನ ಕೊಟ್ಟರು. ಅದನ್ನೂ ಕೊಡೋಕ್ಕಾಗದೇ ಇದ್ದವರು ಆ ಹುಡುಗರ ಹಾಡನ್ನು ಮನಸಾರೆ ಹೊಗಳಿ ಆಶೀರ್ವಾದ ಮಾಡಿದರು. ನೋಡಿ, ಅವರೆಲ್ಲ ಮುನಿಗಳು, ಜಗತ್ತಿನಿಂದ ಆಚೆ ಬಂದವರು. ಇದ್ದದ್ದನ್ನೆಲ್ಲ ಬಿಟ್ಟವ್ರ ಹತ್ರ ಇವಕ್ಕಿಂತ ಬೇರೆ ಇನ್ನೇನಿರೋಕ್ಕೆ ಸಾಧ್ಯ ಕೊಡೋಕ್ಕೆ? ಮೋರೋವರ್, ಈ ಹುಡುಗರಿಗೆ ಬೇಕಿರೋದು ಯಾರೋ ಕೊಟ್ಟ ಉಡುಗೊರೆನೋ ಮತ್ತೊಂದು ಅಲ್ಲ, ರಾಮ ಸಂಕೀರ್ತನೆಯ ಸೌಭಾಗ್ಯ. ಹೀಗೆ ರಾಮಾಯಣ ಊರೂರಲ್ಲೂ ಹಾಡ್ತಾ ಕಡೆಗೆ ರಾಜಧಾನಿ ಅಯೋಧ್ಯೆಗೆ ಬರ್ತಾರೆ. ಅಲ್ಲಿನ ರಾಜಮಾರ್ಗದಲ್ಲಿ ಹಾಡುವಾಗ ಈ 2 ಹುಡುಗರನ್ನ ಭರತಾಗ್ರಜ ಶ್ರೀರಾಮನೇ ನೋಡ್ತಾನೆ. ಇದೆಂಥ ಐರನಿ ಅಂದರೆ ಲವಕುಶರು ಮತ್ತು ಯಾರೂ ಅಲ್ಲ, ರಾಮನ ಮಕ್ಕಳು. ಆ ಮಕ್ಕಳು ಹೇಳ್ತಾ ಇರೋ ಕತೆ ಇದೇ ರಾಮನದು. ಆದರೆ ರಾಮ ತಮ್ಮ ತಂದೆ ಅಂತ ಹಾಡ್ತಾ ಇರೋ ಈ ಹುಡುಗರಿಗೂ ಗೊತ್ತಿಲ್ಲ. ಆ ಕತೆ ಹೇಳ್ತಾ ಇರೋ ಹುಡುಗರು ನನ್ನವು ಅಂತಂದು ರಾಮನಿಗೂ ಗೊತ್ತಿಲ್ಲ. ಆದರೂ ಆ ಹುಡುಗರು ಹೇಳ್ತಾ ಇದ್ದ ರಾಮಾಯಣಕ್ಕೆ ರಾಮನೇ ಮನಸೋತ. ಅವರಿಬ್ಬರನ್ನ ತಾನೇ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಬಂದ. ಕೊಡಬೇಕಾದ ಗೌರವ ಕೊಟ್ಟು ಸನ್ಮಾನ ಮಾಡ್ದ. ತನ್ನ ಮಕ್ಕಳು ಅಂತ ಗೊತ್ತಿಲ್ಲ, ಆದರೆ ಬೀದಿಲೂ ಧರ್ಮ ಪ್ರಚಾರ ಮಾಡ್ತಾ ಇರೋ ಹುಡುಗರನ್ನ ಖುದ್ದು ರಾಮನೇ ಕರ್ಕೊಂಡು ಬಂದು ಗೌರವ ಕೊಡ್ತಾ ಇದ್ದಾನೆ. ಇದೊಂದು ವಿಷಯ ಸಾಕು, ಧರ್ಮದ ದಾರಿಯಲ್ಲಿ ನಡೆದ್ರೆ ಪ್ರಭು ರಾಮನ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕೆ. ಆ ಹುಡುಗರನ್ನು ಕರ್ಕೊಂಡು ಬಂದ ರಾಮ ತಾನೊಬ್ಬನೇ ರಾಮಾಯಣ ಕೇಳಲಿಲ್ಲ. ಸಚಿವೈರ್ ಭ್ರಾತೃಭಿಶ್ಚ ಉಪಪೋವಿಷ್ಟ, ಸುತ್ತಲೂ ಮಂತ್ರಿಗಳು ತಮ್ಮಂದಿರು ಇದ್ದರು, ಆದರೆ ಅಲ್ಲಿ ಸೀತೆ ಇರಲಿಲ್ಲ. ಹೀಗೆ ರಾಮನ ಮುಂದೆನೇ ರಾಮನ ಮಕ್ಕಳು ರಾಮನ ಕತೆ ಹೇಳೋಕ್ಕೆ ಶುರು ಮಾಡಿದರು.
ಮುಂದಿನ ಎಪಿಸೋಡ್ನಲ್ಲಿ ಲವಕುಶರು ಹೇಳಿದ ರಾಮಾಯಣ ಶುರುವಾಗುತ್ತೆ. ಅಷ್ಟರಲ್ಲಿ ಈ ಸಿರೀಸ್ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ, ಇದರಲ್ಲಿ ಇನ್ನೂ ಏನೇನು ಇಂಪ್ರೂವ್ ಆಗಬೇಕಿದೆ, ಏನೇನು ಸರಿ ಇದೆ, ಯಾವುದು ತಪ್ಪಿದೆ, ಇದನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ನಮಸ್ಕಾರ.